ನಿಮ್ಮದೆಲ್ಲ ತಣ್ಣಗಿರೋ ರಕ್ತ. ಬೆಂಗಳೂರಾಗ ಆಗಿದ್ರೆ ಬಿಸಿ ರಕ್ತದ ಜನ. ಅಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದ್ರೆ, ನಾವಂತೂ ಹೋಗ್ತೀವಿ ಸರ, ಎಷ್ಟೊತ್ತರ ಮಾತಾಡ್ರಿ, ನೀವು ಹೋಗೋ ಮುಂದೆ ಕೀಲಿ ಹಾಕಿ ಪತ್ತ ನಮ್ಮ ಮನೆಗೆ ಕಿಟಕಿಯಾಗಿ ಹಾಕಿ ಒಗೀರಿ ಅಂತೇಳಿ ಕೈಯಾಗ ಪತ್ತ ಕೀಲಿ ಕೊಟ್ಟು ಹೋಗಿಬಿಡ್ತಿದ್ರು. ನಾವು ಎಷ್ಟೊತ್ತು ಬೇಕು ಅಷ್ಟೊತ್ತು ಒದರಿಕೊಂಡು ವಾಪಸ್ ಬರ್ತಿದ್ವಿ. 11 ಗಂಟೆ ಕ್ರಿಕೆಟನ್ನು ಬಿಟ್ಟು, ಸೀರಿಯಲ್ಗಳನ್ನ ಬಿಟ್ಟು ಇವತ್ತೇನು ನೀವೆಲ್ಲ ಸಮಯ ಕೊಟ್ಟಿದ್ದೀರಿ, ನಿಜಕ್ಕೂ ಇದು ಯಾದಗಿರಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿನ. ರಾಜಕಾರಣಿಗಳಿಗೂ ಜನ ಸೇರ್ತಾರೆ, ಅವ್ರಿಗೆ ಊಟ ಹಣ ಕೊಟ್ಟು ಸ್ವಂತ ಲಾರಿ ಕಳಿಸಿ ಕರೆಸಿರ್ತಾರೆ. ಆದರೆ ಇವತ್ತೇನು ಕುಂತಿರಲ್ಲ, ನಿಜವಾಗಿ ಅಪ್ಪಟವಾಗಿರ್ತಕ್ಕಂಥ ಸಾಹಿತ್ಯ ಪ್ರೇಮಿಗಳ ಜನ ನೀವೆಲ್ಲ. ತಾಯಂದ್ರಂತೂ ಭಾಳ ಪ್ರೀತಿ ನಮ್ಮೆಲ್ಲ ಹಾಸ್ಯ ಕಲಾವಿದರ ಮೇಲೆ. ನಿಜಕ್ಕೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಸೇರೋದು ಎಲ್ಲ ಊರಿನಾಗ ಹೆಣ್ಮಕ್ಳರಿ. ಯಾರು ನಗ್ತಾರೋ ಅವ್ರಿಗೆ ಆಯುಷ್ಯ ಜಾಸ್ತಿ ಆಕತಿ. ನಕ್ಕವ ಗೆದ್ದವ ಅಂತಂತಿದ್ರು ಬೇಂದ್ರೆಯವರು. ನೋಡ್ರಿ ನೀವು ಬೇಕಾರೆ ಯಾರ ಮನ್ಯಾಗ ನೋಡ್ರಿ ನೀವು, ಗಂಡನ ಫೋಟೋಕ್ಕೆ ಹಾರ ಇರ್ತದೆ. ಹೌದಾ? ಏನಮ್ಮ ನೀನು ಎಷ್ಟು ಹೆಂಗಿದ್ದಿ, ಏನಿದೆ? ಅಯ್ಯೋ 15 ವರ್ಷ ಆತ್ರಿ ಹೋಗಿ. ಯಾಕೆ ಏನಾಯ್ತು? ಊರು ಚಿಂತೆ ಹಚ್ಕೊಂಡು ಸೊರಗಿದ್ದಾರೆ. ನಗ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ. ನಗು ಆರೋಗ್ಯವನ್ನು ಮತ್ತು ಆಯುಷ್ಯವನ್ನು ಹೆಚ್ಚು ಮಾಡ್ತೈತಂತ್ರಿ. ಹಾಸ್ಯ ಸಾಹಿತಿಗಳು ತಾವು ನಕ್ಕ ಘಟನೆಯನ್ನು ಹೇಳಿ ಆಯುಷ್ಯ ಹೆಚ್ಚು ಮಾಡ್ಕೊತಾರೆ. ಹಂಗೆ ನಮಗೂ ನನಗೆ ವಯಸ್ಸು ಎಷ್ಟಿರ್ಬೋದು ರೀ? ಈಗ 51. ಶಬಾಷ್. ಮತ್ತೆ 61. ಶಬಾಷ್. ಮತ್ತೆ 85. ಇಲ್ಲಿ ಇರ್ತಿದ್ದಿಲ್ಲಪ್ಪ ನಾನು 85. ನನಗೆ ಬರೋಬ್ಬರ 64 ವರ್ಷ ರೀ. 64 ಇಯರ್ಸ್. ಎಕೋ ತೆಗೀರಿ, ಎಕೋ ತೆಗೆದ್ಬಿಡ್ರಿ. 64 ಇಯರ್ಸ್. 64 ವರ್ಷಕ್ಕೂ ನಾವೇನಾದರೂ ಇನ್ನೂ ಗಟ್ಟಿಯಾಗಿ ನಿಂತು ಮಾತಾಡಕತ್ತೀವಿ 11 ಗಂಟೆಗೆ ಅಂದ್ರೆ ಇದು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಅಭಿಮಾನ, ಹಿರಿಯರ ಪುಣ್ಯ. ನೀವೆಲ್ಲ ನೀವು ಭೈರಪ್ಪನವ್ರ ಕಾದಂಬರಿ ಓದಿರ ತಿಳಿತೈತಿ ನಿಮ್ಗೆ. ಅವ್ರ ಕಾದಂಬರಿ 50 ವರ್ಷದ ವೃದ್ಧ ಅಂತ ಬರೀತಿದ್ರು. 60 ವರ್ಷಕ್ಕೆ ರಿಟೈರ್ಡ್ ಆಗಿಂದ ಅದು ಬದುಕ್ತಾನ ಅನ್ನೋ ಭರವಸೆನೇ ಯಾರಿಗೂ ಇದ್ದಿಲ್ಲ. ಅಲ್ಲ, ಏಕೋ ಅಲ್ಲಿಂದ ಹೊಡ್ಯಾಕತ್ತೈತೆ, ಇಲ್ಲಿಟ್ಟಿರ ಅಲ್ಲಿದ. ಈಗ ನಮ್ಮ ಲಾಂಜೆವಿಟಿ ಅಂತ ಏನು ಕರೀತಾರೆ, ದೀರ್ಘಾಯುಷ್ಯದ ಗುಟ್ಟು ಹೆಚ್ಚಾಗತ್ತೈತ್ರಿ. ನಿಜಕ್ಕೂ ಇವತ್ತು ನೋಡ್ರಿ 60 ವಯಸ್ಸಂದ್ರೆ ಏನಲ್ಲ ನೋಡು, 60 ಎಲ್ಲರೂ 60 ವರ್ಷದವರು ನಾವಿಲ್ಲಿ. ಅದ್ರ ಹತ್ರ ಇರೋ ಇಲ್ಲಿ ಕುಂತವ್ರೊಳಗೆ ಎಷ್ಟು ಜನ 70-72 ಇನ್ನೂ ಕುಂತೀರಿ. ನಿಜಕ್ಕೂ ಈಗಿನ ಆಹಾರ ವ್ಯವಸ್ಥೆ ಮತ್ತು ವೈದ್ಯಕೀಯ ಸೌಲಭ್ಯಗಳು ನಮಗೆ ಆಯುಷ್ಯ ಜಾಸ್ತಿ ಮಾಡ್ಯಾವ. ಇದ್ರ ಜೊತೆಗೆ ನೀವು ನಗಕ್ಕೆ ಹತ್ತಿದ್ರಿ ಅಂದ್ರೆ ಶತಾಯುಷ್ಯಗಳಾಗ್ತೀರಿ. 100 ವರ್ಷ. ಸ್ಟ್ರೆಸ್ ಬಿಡಬೇಕು, ಟೆನ್ಷನ್ ಬಿಡಬೇಕು, ಮನೆಗೆ ಬಿಡಬೇಕು. ನಮಗೂ ಮನೆಯಾಗ ಸಾಕು ಬಂದ್ ಮಾಡೋ ಹೋಗ್ಬೇಡ ಅಂತಾರೆ. ಅವ್ರನ್ನ ಅಲಕ್ಷ್ಯ ಮಾಡಿ ಇಲ್ಲಿಗೆ ಬರ್ತೀವಿ ನಾವು. ಯಾಕೆ ನಾವು ಬದುಕಬೇಕಾಗೈತೆ. ಅವ್ರಿಗೆ ಹೇಳ್ತೀವಿ ನಾವು ಬದುಕಿದ್ರೆ ನೀವು ಬದುಕ್ತೀರಿ ಅಂತ. ಹೆಣ್ಮಕ್ಳಿಗೆ ಆಯುಷ್ಯ ಜಾಸ್ತಿ. ಎಲ್ಲರ ಮನೆಯಾಗೂ ಗಂಡನ ಫೋಟೋಕ್ಕೆ ಹಾರ ಇರ್ತದೆ. ಊರು ಚಿಂತೆ ಹೆಚ್ಚಿಕೊಂಡಿದ್ದೀನಿ ಹೋದ ಹಾಕಿ ಆರಾಮಿರ್ತಾಳೆ. ಹಾಂ, ಆಶ್ಚರ್ಯ ಆಗ್ತದೆ ಹೆಂಗಿದು ಸಾಧ್ಯ ಅಂತಂದು ನಾನು ಅನೇಕ ಕಡೆಗಳಲ್ಲಿ ವಿಚಾರ ಮಾಡಿದಾಗ ಅವ್ರು ಹೆಚ್ಚು ನಗ್ತಾರೆ, ಹೆಚ್ಚು ಉಣ್ತಾರೆ, ಹೆಚ್ಚು ಕೆಲಸ ಮಾಡ್ತಾರೆ. ಗಂಡಸಿನ 8 ಪಟ್ಟು ಶಕ್ತಿ ಅವ್ರಿಗೆ ಇರ್ತೈತಂತ್ರಿ. 8 ಪಟ್ಟು ಶಕ್ತಿ. ಹುಡುಗ ಒಂದು ಸ್ವಲ್ಪ ಹತ್ತಿ ಅಂದ್ರೆ ನಾವು ಬ್ಯಾಸತ್ತ ಅದಕ್ಕೆ ಪಡ್ಡತ್ತು ಬಿಡ್ತೀವಿ. ಹೆಟ್ಟು 3-4 ಹುಡುಗ್ರು ಆಕಿ ಮ್ಯಾಗ ಬಿದ್ದಿರ್ತಾವ, ಎಳಿತಿರ್ತಾವ ಆಕಿನ್ನ. ಅವು ನೋಡ್ರಿ ನಮ್ಮ ಮಾಮನಿ ಮಗ ಹೆಂಗೆ ಓಡಾಡಕತ್ತೇನೆ, ಇಲ್ಲಿ ದಬ್ಬಂತ ಬೀಳ್ತಾನೆ, ಅಲ್ಲಿ ಹೋಗಿ ಅವ್ರು ಅವ್ನು ಹುಡ್ಯಾಗ ಬೀಳ್ತಾನೆ, ಮತ್ತೆ ಬರ್ತಾನೆ, ಅಲ್ಲಿ ಹೋಗಂತ ಆಕಿ ಕಳಿಸ್ತಾಳೆ, ಅಮ್ಮನ ತಗೋತ ಈತ ಕಳಿಸ್ತಾನೆ. ಹಾಂ, ಅಲ್ಲೇ ಅವ ಪರ್ಮನೆಂಟ್ ರೀ ಅವ. ಅದಕ್ಕೆ ಹೆಣ್ಣು ಮಕ್ಕಳಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ವಿಷಯ ಭಾಳದಂತ ಹೇಳ್ತಾ ಎಲ್ಲರೂ ಸಾಕಷ್ಟು ನಗಿಸ್ಯಾರ. ನಾನು ಯಾವಾಗಲೂ ನಗಿಸ್ತಾ, ಅದಕ್ಕೆ ಇವತ್ತು ನಾನು ಕೇಳ್ತೀನಪ್ಪ, ನನಗೇನು ಮಾತಾಡೋದು ಬೇಡ ಅಂದ್ರೆ ಸಹಿತ ಮಹಾಮನಿ ಇಲ್ರಿ ನೀವು ವೇದಿಕೆ ಮೇಲೆ ಕುಂತೀರಿ ಅಂದ್ರೆ ಮಾತಾಡಬೇಕು ಅನ್ನಕತ್ಯಾನ. ಅಂದ್ರೆ ಇಲ್ಲಿ ಕುಂತ್ರೆ ನಾವು ಕೊಡಬೇಕಾದಂಥ ಚಾರ್ಜ್ ಇದು. ಏನು ಹೇಳಬೇಕು, ಹಿಂದಿ ಈ ಭಾಗದೊಳಗೆ ಜಾಸ್ತಿ. ಹೈದರಾಬಾದ್, ಕರ್ನಾಟಕ ನೀವೆಲ್ಲ ಪ್ಯೂರ್ ಹಿಂದಿ ಮಾತಾಡ್ತೀರಿ. ನಮ್ಮ ಮಾಮನಿ ಹಿಂದಿ ಮಾತಾಡೋದು ಬಂದ್ರೆ ನಾವು ಮಾಮನಿಗೆ ಬಿಟ್ಬಿಡ್ತೀವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಣ್ಣ ಭಾಷಾಕ್ಕೂ ಹೆಣ್ಣು देखने के लिए होन्नूर गया था. अन्न भाषा को ಹೆಣ್ಣು देखने के लिए होन्नूर गया था. कत्ल अंदर कत्ल बा, कईया कड्डी डब्बी नहीं, बीड़ी नहीं, पेट्रोमैक्स नहीं, हल्लू चल रहा था. उस वक्त बसीरा कल्ली साल में एक करे हाउ सड़ा 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 सड़ सड़ गया. ನೋಡಿದ್ರೆ ಕನ್ನಡ ಯಾವುದು ಹಿಂದಿ ಯಾವುದು. कल्ली साल में एक हाउ सड़ 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 गया, तू क्या करे बा, मैं क्या करता बा, बड़गी तಗೊಂಡು ಬೆನ್ನತ್ಯ.
हाव पुसक ने गुद्द में गया, गुद्द छोटा था बशीरा, पूरा हाव अंदर नहीं घुसा, बाल इतना से बाहर बचा। मैं 2 बड़ से बाला यूं पकड़ के नागप्पा को ಹೊರಗೆಳೆ, नागप्पा ಹೊರಗಾಕು यूं 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 आड़ने लगा। तू क्या करे बा, मैं क्या करता, बाजू एक दೊಡ್ಡ कल पड़े था, कल तक एक मार मारा नागप्पा को, नागप्पा बेन्न हत्या मुझे, मैं कुंडी ಕಾಲೇಜ್ಕೊಂಡು ಓಡೆ ಮುಗಿದು. ಇಷ್ಟನ್ನೇ ಅವ ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾನೆ. ಈ ಭಾಗದ ಜನರ ವೈಶಿಷ್ಟ್ಯ ಅದೇ ರೀ, ಹಿಂದಿ ಮತ್ತು ಕನ್ನಡ ಎರಡು ಮಿಕ್ಸು. ನಮಗೆ ಸ್ವಲ್ಪ ತೆಲುಗು ಬಾರ್ಡ್ರು, ಈಗ ನಿಮ್ಮಲ್ಲಿ ತೆಲುಗು ಬರ್ತೈತೆ ಅಂತ ಕೇಳಿದ್ದು ನಾನು. ಅವರು ಹಂಗೆ ಅಲ್ಲಿ ನೋಡ್ರಿ, ಅಲ್ಲಿ ಶಬ್ದಗಳು ವಿಚಿತ್ರ. ರಂಡಿ ಅಂದ್ಬಿಟ್ರೆ ನಮ್ಮ ಮಂದಿ ಸಿಟ್ಟಿಗೆ ಎದ್ದು ಬಿಡ್ತಾರೆ. ಅಲ್ಲಿ ರಂಡಿ ಅಂದರೆ ಬಾ ಅಂದಂಗೆ ಪಾಪ, ಲೋಪಲ್ ರಂಡಿ ಲೋಪಲ್ ರಂಡಿ ಅಂತ. ಹೌದಾ? ಅದಕ್ಕೆ ಎಲ್ಲ ಭಾಷೆಗಳನ್ನ ಕಲಿಬೇಕ್ರಿ. ಎಲ್ಲ ಭಾಷೆಯಲ್ಲಿ ನಮಗೆ ಒಂದೊಂದು ಹಾಸ್ಯದ ಪಾಯಿಂಟ್ ಸಿಗ್ತಾವೆ. ನಾನು ತೆಲುಗು ಮತ್ತು ಹಿಂದಿ ಸ್ವಲ್ಪ ಇಂಗ್ಲೀಷ್ ಇವು 4 ಭಾಷೆಯಿಂದ ಸೇರಿಸಿ 35 ವರ್ಷದಿಂದ ಹಾಸ್ಯ ಸಂಜೆಗಳನ್ನ ಮಾಡಾಕತ್ತೀನಿ. ನನಗೆ ಇವತ್ತಿನವರೆಗೂ ಇವರೆಲ್ಲ ನನ್ನ ಶಿಷ್ಯರು ಅಂತ ಹೇಳ್ಕೊತಾರೆ. ಇಲ್ಲ, ಎಲ್ಲ ನನ್ನ ಸ್ನೇಹಿತರೆ. ನಾನು ಜೋಕ್ ಹೇಳೋದನ್ನು ನೋಡಿ ನಾವು ಹೇಳ್ಬೋದು ಅಂತನ್ರಿ ಸರ್ ಅಂತ ಕೇಳಿದಾಗ ಹೇಳ್ರಿ ಅಂದೆ. ಇಷ್ಟು ಜನ ತಯಾರಾದ್ರು, ಇನ್ನೂ ಭಾಳ ಜನ ಬಂದಿಲ್ಲ. ನೀವು ಕೂಡ ಮನಸ್ಸು ಮಾಡಿದ್ರೆ ನಗಬಲ್ರಿ. ಯಾರು ನಗ್ತಾರೋ ಅವ್ರು ಇನ್ನೊಬ್ಬರನ್ನ ನಗಿಸಬಲ್ರಿ. ತಾಯಿ ನಿಮಗೆ ದೊಡ್ಡದು ನೋಡ್ರಿ. ಇವತ್ತು ನಿಮ್ಮ ತ್ಯಾಗ ದೊಡ್ಡದಮ್ಮ, ಗಂಡ್ಮಕ್ಳು ಬಂದದ್ದು ನನಗೇನು ಸಂತೋಷ ಇಲ್ಲ, ಅವ್ರು ಇಷ್ಟೊತ್ತಿನಾಗ ಹೊರಗೆ ಇರ್ತಾರೆ. ನೀವು ಸೀರಿಯಲ್ ಬಿಟ್ಟು ಬಂದಿರಲ್ಲ, ಭಾಳ ದೊಡ್ಡ ಸಾಹಸ ಹೋಯ್ತು. ಯಾವ ವಾರ ಇವತ್ತು? ಹಾಂ, ಸೀರಿಯಲ್ ಇಲ್ಲ. ಆಮೇಲೆ ನೀವು ಗಂಡಸರು ಕ್ರಿಕೆಟ್ ಬಿಟ್ಟು ಬಂದದ್ದು, ಇಲ್ಲಿಂದನೇ ಶಬ್ದ ಕೇಳಿ ಖುಷಿ ಪಡಕತ್ತೀರಿ. ಹೌದಾ? ನಿಮಗೆ ಇಷ್ಟವಾದಂಥ ಸೀರಿಯಲ್ ಯಾವುದಮ್ಮ? ಸೀರಿಯಲ್ ನೋಡ್ರಿ, ಎಲ್ಲ ನೋಡ್ರಿ, ಬೇಡ ಅಂದಿಲ್ಲ. ಮಧ್ಯಾಹ್ನ ಹೊಸ ರುಚಿ ಅಂತ ಬರ್ತೈತಿ ಟಿವ್ಯಾಗ. ಅದನ್ನು ಎಂದಾರ ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿರ ಯಾರ? ಬರೀ ಹೋಟ್ಲಿಂದ ಖಾನಾವಳಿಯಿಂದ ತರಿಸ್ತೀರಮ್ಮ. ಇಲ್ಲರಿ, ನಾವು ಮಧ್ಯಾಹ್ನ ಹೊಸ ರುಚಿ ನೋಡಿ ಅದ್ರಂಗೆ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸ್ತೀವಿ ನಾವು. ಸಂಡೇ ದಿವಸ ಅನ್ನೋರು ಸ್ವಲ್ಪ ಕೈಮೆ ಆಗತ್ತಾರೆ ನೋಡೋಣ. ಒಂದು ಗಂಡು ಮಕ್ಕಳಲ್ರಿ ಅಯ್ಯಪ್ಪ, ಹೆಣ್ಮಕ್ಳಿಗೆ ಹೇಳಕತ್ತೀನಿ. 1 2 3 4 5 6 ಈ ಕಡೆ ಹೊಸ ರುಚಿ ಮಧ್ಯಾಹ್ನ ನೋಡಿ, ಎಲ್ಲ ಚಾನಲ್ಲೇ ಬರ್ತೈತೆ. 7 8 9 10 11 ಶಬಾಷ್. ಯಾದಗಿರಿಯಾಗ 11 ಮಂದಿ ಸಿಕ್ಕರು. ಈಗೇನು ಕೈ ಎತ್ತಿದ್ರಲ್ರಿ, ಟಿವ್ಯಾಗ ನೋಡಿ ಅಡುಗೆ ಮಾಡಿ ಬಡಿಸ್ತೀವಿ ಅಂತ. ಇವ್ರ ಗಂಡ ಅಂದರು ಇಲ್ಲಿ ಇದ್ರಿ ಅಂದ್ರೆ, ಟಿವ್ಯಾಗ ನೋಡಿ ಮಾಡಿದ ಅಡುಗೆ ಉಂಡು ಬದುಕಿದವ್ರದಿರ ನೀನು? ಯವ್ವ, ಅತ್ತಿನ ತಾಯಿನ ಕೇಳಿ ಅಡುಗೆ ಮಾಡಿರಿ, ಟಿ ವಿ ನೋಡಿ ಮಾಡಬೇಡ್ರಿ. ಏನು ಕಲಿಸ್ತಾರೆ ಅದ್ರಾಗ ದರಿದ್ರ? ಬನ್ನಿ ಹೊಸ ರುಚಿ ಕಲಿಯೋಣ. ಟಿ ವಿ ಆನ್ ಮಾಡ್ತಾರೆ, ಬನ್ನಿ ಹೊಸ ರುಚಿ ಕಲಿಯೋಣ. ಇವತ್ತು ಹೊಸ ರುಚಿ ಹೇಳ್ಕೊಡೋದು ಬಂದಿದ್ದಾರೆ ಮಿಸ್ ಸ್ಮಿತಾ. ನಾನು ಯಾರೋ ಸೀತಾಬಾಯಿ ಅನ್ಕೊಂಬಿಟ್ಟು ಬಂದ. ನೋಡ್ತೀನಿ, ಬಂದಕ್ಕೆ 17 18 ವರ್ಷದ ಬಿಳಿ ಜೊಂಡಿಗೆದಂಥ ಹುಡುಗಿ. ಸ್ಲೀವ್ಲೆಸ್ ಬ್ಲೌಸು, ಹಣೆ ಮ್ಯಾಗ ಕುಂಕುಮಿಲ್ಲ, ಬಾಬು ಕಟ್ಟು, ಒಂದು ಕಣ್ಣು ಮುಚ್ಚಿಬಿಟ್ಟೈತೆ ಕೂದ್ಲಕ್ಕೆ. ಇಟ್ಟಿಟ್ಟಕ್ಕೆ ಅದನ್ನ ಹಿಂದಕ್ಕೆ ತಳ್ತಾಳೆ. ಆ್ಯಕ್ಚುಲಿ ಏನು ಹಿಂಗೆ ಮಾಡ್ತಾಳೆ. ಒಮ್ಮೊಮ್ಮೆ ಗೋಣ್ ಜಾಡಿಸ್ತಾಳೆ, ಹಿಂಗೆ ಗೋಣ್ ಚಟ್ ಅನ್ಸ್ಕೊಂತಾಳೆ. ನಾವು ಕಟಿಂಗ್ ಶಾಪಿಗೆ ಹೋದಾಗ ಚಟ್ ಅನ್ಸ್ಕೊಂತೀವಲ್ಲ ರೀ, ಅವ್ರು ಹಿಂಗೆ ಕೂದಲ ಮಂಡೆ ಚಟ್ ಅನ್ಸ್ಕೊಂಡ್ಬಿಡ್ತಾಳೆ. ನಾನೆಂದು ಈಕೆ ಮಾಡಿದ್ದು ಉಂಡ್ರೆ ಸಾಕಾಗೈತೆ, ಈಗೇನು ಹೇಳ್ಕೊಡ್ತಾಳ ಅಂತಂದು ಕಾದ ಕುಂತೆ. ಬಗಲಾಗಿ 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಕ್ಕೆ ಆ್ಯಂಕರ್. ಓ ಹೇಳಿ ಮೇಡಮ್, ಇವತ್ತು ಯಾದಗಿರಿ ಜನ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಹೊಸ ರುಚಿ ಕೇಳೋದಕ್ಕೆ ಕೂತ್ಕೊಂಡಿದ್ದಾರೆ, ನೀವು ಯಾವ ಅಡುಗೆ ಹೇಳ್ಕೊಡ್ತೀರಾ ಇವತ್ತು? ನಾನು ಯಾದಗಿರಿ ಜನರಿಗೆ ಯಾವ್ದ್ನಲ್ಲಿ ಉಳಿಯುವಂಥ ಒಂದು ಹೊಸ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ವಾಹ್, ಎಂಥ ಅಡುಗೆ! ವಾ, ಸುಮ್ಮನೆ ನೀರಿದ್ದಲ್ಲಿ ಅಕ್ಕಿ ಊರಿ ಕಡ್ಡಿಗಿದ್ರೆ ಅನ್ನಕೈತೆ ನಮ್ಮಲ್ಲಿ. ಓ ಹೇಳಿ ಮೇಡಮ್, ಹೇಳಿ ಮೇಡಮ್. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಪೈಖಾನೆಗೆ ಹೋಗ್ತೀವನ್? ಬಗಲಾಗಿರೋಕ್ಕೆ ಎಲ್ಲ ಆಶ್ಚರ್ಯ ವ್ಯಕ್ತಪಡಿಸ್ಬೇಕ್ರಿ ಪಾಪ. ಓ ಕಿಚನ್ಗೆ ಹೋಗಲೇಬೇಕಾ? ಹೋಗಲೇಬೇಕು. ನೆಕ್ಸ್ಟ್ ಮೇಡಮ್, ಕಿಚನ್ಗೆ ಹೋದ್ಮೇಲೆ ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ವಿ. ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಾಳೆ ಮ್ಯಾಗ ಕುಂದಿರಿಸಿ ಆತನ ಬುಡಕಿಟ್ಟು ಬೆಂಕಿ ಹಾಕ್ತೀವಿ. ಓ ಸ್ಟವ್ ಹಚ್ಚಿದ್ಮೇಲೆ ಮೇಡಮ್ ಪಾತ್ರೆ ಇಡಬೇಕು. ಓ ನಾವು ಗಂಡನ ಕೂರಿಸ್ತಾ ಇದ್ವಿ. ಓಕೆ, ಪಾತ್ರೆ ಹಾಕಿದ್ರೆ ವಾಟರ್ ಹಾಕಬೇಕು, ಬಿಸ್ಲರಿ ವಾಟರ್ ಹಾಕ್ಬೇಕು. ಇವನು ಓ ಬಿಸ್ಲರಿ ವಾಟ್ರಾ? ಓ ಹೇಳಿ ಮೇಡಮ್. ಆಮೇಲೆ ವಾಟರ್ ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಏನು ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ? ಹಾಂ, ಅದಕ್ಕೇನಂತ ಇನ್ನೊಂದು ಶಬ್ದ ಕುದಿಬೇಕು. ಹೆಂಗೆ ಕುದಿಯ ಮುಂದೆ ಶಬ್ದ ಆಕೈತೆ, ಹೆಂಗೆ ಏನದು? ಕೊತ ಕೊತ ಅಂತ ಕೆಲವರು, ಕಥ ಕಥ ಅಂತ ಕೆಲವರು.
ಇನ್ನು ಕೆಲವರು ಚಳಮಳ ಅಂತಾರೆ ನಮ್ಮ ಕಡೆಗೆ. ನೀರು ಚಳಮಳಕ್ಕಾದವ ನೋಡಪ್ಪ, ಎರ್ಕೋ ಹೋಗಂತಾರೆ. ಕೇಳಿರ ಎಷ್ಟು ಅದಾವ್ರಿ ಚಳಮಳ, ಕೊತ ಕೊತ, ಕಥ ಕಥ, ಯಾವುದ್ರ ಒಟ್ಟು. ಓ ಮೇಡಮ್ ಎಲ್ಲಿವರೆಗೂ? ಓಹೋ ಕೊತ ಕುದಿಬೇಕು, ಬಬ್ಬಲ್ಸ್ ಬರೋವರೆಗೂ ಕಾಯಬೇಕು. ಬಬ್ಬಲ್ಸ್ ಬರೋವರೆಗೂ ಕಾಯ್ಬೇಕಂದ್ರೆ ಏನು? ಗುಳ್ಳಿ ಹೇಳ್ತಾವೆ. ಮೇಡಮ್ ಒಂದು ವೇಳೆ ಬಬ್ಬಲ್ಸ್ ಬರಲಿಲ್ಲ ಅಂದರೆ ಕೈ ಇಟ್ಟು ನೋಡಬೇಕು. ಆವಾಗಲೇ ಸುಟ್ಟ ಕಾಯಕ್ಕೆ ಬಳಸಿ ಬರ್ನಾಲ್ ಅಂತ ತೋರಿಸ್ತಾರೆ. ಓ ಆಮೇಲೆ ವೆಟ್ ರೈಸ್ ಅನ್ನೋದ್ರಲ್ಲಿ ಹಾಕಿ ಬಿಗ್ ಸ್ಪೂನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಆಮೇಲೆ ಸೈಲೆಂಟ್ ಆಗಿರಬೇಕು. ಅದು ಇದು ಮಾಡಿದ್ರು, ಮುಚ್ಚಿದ್ರು, ತೆಗೆದ್ರು, ನೋಡ್ತಾರೆ ಸರಿ ಆದಂಗೆ ಆಗೈತೆ ಫೆವಿಕಲ್. ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು, ಪೇಸ್ಟ್ ಆಗೋಯ್ತು. ಮೇಡಮ್ ನೆಕ್ಸ್ಟ್ ಸ್ಟೆಪ್ ಏನು? ಗಂಡ ಬರೆದ್ರೊಳಗಡೆ ಇದ್ದಾಗ ಗಟಾರಕ್ಕೆ ಚೆಲ್ಲಬೇಕು. 75 ರೂಪಾಯಿ kg ಒದಿತ ನಾವು ಬಂದು ಮತ್ತೆ ಖಾನಾವಳಿಯಿಂದೋ ದರ್ಶನಿಯಿಂದೋ ಊಟ ತರಿಸ್ಕೊಂಡು ಕುಂದಿರ್ತಾರೆ. ಇಲ್ಲಿ ಊಟ ಮಾಡುವಾಗ ಟಿ ವಿಯನ್ನು ನೋಡ್ತಾ ಊಟ ಮಾಡೋರು ಇದ್ದೀರಾ ಯಾರಾದರೂ? ವೆರಿ ಗುಡ್. ಒಂದು ಎಲ್ಲರೂ ಇರ್ಬಿಡು, ಇದ್ದೀರ, ಎಲ್ಲದಕ್ಕೂ ರೆಡಿ ಇದ್ದೀರಿ. 1 2 3 4 ಇವ್ರನ್ನ ದೇವ್ರ ಕಾಪಾಡ್ಬೇಕ್ರಿ. ಉಣ್ಣಾಕ ಕುಂತಾಗ ಅಡ್ವರ್ಟೈಸ್ಮೆಂಟ್ ಬರೋ ಬರೀ ಟಾಯ್ಲೆಟಿನು ಬೇಸ್ ಅನ್ನ ಸಾಂಬಾರು ಕಲಿಸ್ಕೊಂಡು ಹಪ್ಪಳ ಸೊಂಡಿಗೆ ಕರ್ಕೊಂಡು ತಿಂತಿರ್ತೀವಿ. ಡಿಂಗ್ ಡಾಂಗ್ ಬೆಲ್ಲಕೈತೆ. ಎಲ್ಲೇ ನಿಮ್ಮ ಮನೆದಲ್ಲ, ಟಿ ವಿಯಾಗ ಕದ ತೆಗಿತು. ಓ ಅಬ್ಬಾಸ್ ಬನ್ನಿ, ಅಬ್ಬಾಸ್. ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೆ ಇದೆ. ಅವ ದುರ್ಬಿನ್ ಹಾಕಿ ಬೂತ್ ಕರಡಿ ಹಾಕಿ ಹಳದಿ ಕಲೆ ತೋರಿಸ್ತಾನೆ. ಓಸು ಆವಾಗ ಇನ್ನೊಂದು ಬರ್ತೈತಿ, ವಿದ್ಯಾಬಾಲನ ಬರ್ತಾವ ನೋಡ್ರಿ. ಏನು ವಿದ್ಯಾಬಾಲನ? ಮನೆಗೆ ಸಾಕ್ಷಿ ಹೇಳ್ಕೊಡ್ತಾರೆ. ಒಂದು ಹುಡುಗಿ ಚರಿಗೆ ತೊಗೊಂಡು ಹಾಕಿ ಮುಂದೆ ಹೋಗ್ತಾಳೆ. ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವೆಯಾ? ಮತ್ತೇನು ಪಡ್ಸಲೇ ಕುಂದಿರ್ಬೇಕ ನಾವು ಅಂತ. ಬೈಲಲ್ಲಿ ಶೌಚ ಮಾಡಬಾರ್ದು. ಮತ್ತು ಆ ಟೈಲೆಟ್ನಾಗ ಎಲ್ಲಿದಾವ್ರಿ ಟೈಲೆಟ್? ಟೈಲೆಟ್ಗೆ ರೊಕ್ಕ ಕೊಡ್ತೈತೆ ಗೌರ್ಮೆಂಟು. ನಾವು ಅಡ್ಡಾಡಿವಿ ಎಲ್ಲರೂ. ಇಷ್ಟು ಮಂದಿ 15 ದಿನ ಒಬ್ಬೊಬ್ಬರಿಗೆ 10 ಹಳ್ಳಿ ಕೊಟ್ಟಿದ್ರು. ಎಷ್ಟು ಸಾವಿರ ಕೊಟ್ಟಿದ್ರು? 20,000 10,000 ಕೊಟ್ಟಿದ್ರು. ಟೈಲೆಟ್ ಕಟ್ಸಿಕೊಳ್ರಿ ಅಂತೇಳಿ ಟೈಲೆಟ್ಸ್ ಕಟ್ಸ್ಯಾರ್ರಿ. ಅದ್ರಾಗ ಹೋಗಂಗಲ್ಲ. ಮತ್ತೆ ಹೊಲ್ದಾಗ ಹೋಗಿ ಕುಂದಿರ್ತಾರೆ, ಕಲ್ಲು ಮರಿ ಮಾಡಿಕೊಂಡು ಕುಂದಿರ್ತಾರೆ. ಮತ್ತು ಆ ಕಟ್ಸಿದ್ದು ಏನು ಮಾಡ್ಯಾರ? ಟೇಲರ್ಗೆ ಬಾಡಿಗೆ ಕೊಟ್ಟಾರ್ರಿ. ಅವ ಒಳಗೆ ಮಷೀನ್ ಇಟ್ಟು ಹೊರಗೆ ತನ್ನ ಹಿಂಭಾಗ ಹಾಕಿ ಹೊಲಿತಿರ್ತಾನೆ. ನೀ ಏನು ಮುಂದಿಂದ ಮಾಡ್ತೀಯ ಹಿಂದಿಂದ ಮಾಡ್ತೀಯ ಅಂತ ಕೇಳ್ಬೇಕು ಅವನಿಗೆ. ಎಂತಹ ಕರ್ಮ ಇದು ನಮ್ಮ ಜನರಿಗೆ. ಪರಿ ಮತ್ತೆ ತಂಬಿಗೆ ತೊಗೊಂಡು ಹೋಗ್ತಾರೆ, ಮತ್ತೆ ಬೈಲಾಗಿ ಕುಂದಿರ್ತಾರೆ. ಅದು ಎಂಥ ರೋಗಗಳನ್ನ ತರ್ತಂತಂದು ಹೇಳಿದರೆ ನಮಗೆ ದೊಡ್ಡ ಗಾಬರಿ ಆಕತ್ತೆ. ಅದಕ್ಕೆ ದಯವಿಟ್ಟು ಶೌಚಾಲಯಗಳನ್ನು ಬಳಸ್ರಿ. ಹಾಸ್ಯಕ್ಕೆ ಇಂಥದೇ ವಸ್ತು ಇಲ್ಲ ಅಂತ ಎಷ್ಟು ಜನ ಪ್ರೂವ್ ಮಾಡಿದರು. ಹೌದಾ? ಯಾವುದೇ ವಸ್ತುವನ್ನು ತೊಗೊಂಡ್ರು ನೀವು ಸತ್ತ ಅನ್ನೋ ಕಾಲೇ ನಮ್ಮ ಚಂದ್ರವ್ರು ಹೇಳಿದ್ರು ನೋಡು, ಎಷ್ಟು ಶಬ್ದ ಅದಾವ. ಸಾಯೋದು ಮುಖ್ಯ ಅಲ್ಲ. ಇವತ್ತಿನ ಆಹಾರ ನಮ್ಮನ್ನು ಬದುಕ್ಸಾಕತ್ತೈತೆ. ಬದುಕೋದು ಕಲಿಬೇಕು. ಒಬ್ಬೊಬ್ಬರಿಗೆ 70-80 ವರ್ಷ ಆಗ್ತಾವೆ. ಸ್ವಲ್ಪ ಎಕ್ಸರ್ಸೈಜು ಯೋಗ ಮಾಡಿಬಿಟ್ರೆ 100 ವರ್ಷ ಬದುಕಾಕತ್ತೀವಿ. ಆದರೆ ಸ್ಮೋಕಿಂಗು, ಡ್ರಿಂಕ್ಸು ಇವುಗಳಿಂದ ನಾವು ಹೋಗ್ತೀವಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಗೋದನ್ನು ಕಡಿಮೆ ಮಾಡಿ. ನಾವು ಹೇಳಿನ ಮಾಮನಿಯರಿಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಇಡೋಣ. ಇದಕ್ಕೆ ಇವತ್ತೇನು ಇಷ್ಟು ಕಿತ್ತು ಬಂದಿರಲ್ಲಮ್ಮ, ಮುಂದಿನ ಸಲ ಟಿಕೆಟ್ ತೊಗೊಂಡು ಬಂದಿರಬೇಕು. ಆ ಥರ ಕಾರ್ಯಕ್ರಮ ಮಾಡಿದರೆ ಮಾಮನಿಯವರು ಸಕ್ಸಸ್ ಆಗ್ತಾರೆ. ನೋಡೋಣ. ಟಿಕೆಟನ್ನು ಹಿಂಗೆ ಬೈಲಾಗಿ ಮಾಡೋಂಗಿಲ್ಲ. ಇಲ್ಲಿನ ಯಾವುದಾದ್ರೂ ಒಂದು ಕಲ್ಯಾಣ ಮಂಟಪ ಹಿಡಿದು ಆ ಟಿಕೆಟ್ ತೊಗೊಳ್ತು. ಅವಾಗ ಏನು ಹೆಂಗೆ ನೀವು ನಮ್ಮನ್ನು ಎನ್ಕರೇಜ್ ಮಾಡ್ತೀರಿ ನೋಡೋಣ. ಆದರೂ ಇವತ್ತಿನಷ್ಟು ಕಾರ್ಯಕ್ರಮ ಯಾವ ಊರಲ್ಲೂ ಸಕ್ಸಸ್ ಆಗಿಲ್ಲ. 11 ಗಂಟೆ 11:15 ಶಿವರಾತ್ರಿ ಕುಂತೀರಿ. ಶಿವರಾತ್ರಿ ಕುಂತಿದ್ರೆ ಇಷ್ಟೊತ್ತಿಗೆ ಪುಣ್ಯ ಬರ್ತೈತೆ ನಿಮಗೆ. ಇವತ್ತು ಆದಿತ್ಯವಾರ ನಿಮ್ಮ ಎಲ್ಲ ಸೀರಿಯಲ್ ಬಿಟ್ಟು ಕ್ರಿಕೆಟ್ ಬಿಟ್ಟು ಗಂಡಸರು ಕ್ರಿಕೆಟ್ ಬಿಟ್ಟಿರಿ. ನೀವು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಬಿಟ್ಟು ಬಂದು ಕುಂತಿರವ. ನಿಮ್ಗೆ ಅನಂತ ಧನ್ಯವಾದಗಳು ಹೇಳ್ಕೊತ ಭಾಳ ಏನು ಹೇಳೋದಿಲ್ಲ ಇವತ್ತು ಎಲ್ಲ ಹೇಳಿಬಿಟ್ಟಾರ. ಇದೇ ರೀತಿ ನಗು ಜಾಸ್ತಿ ಇರಲಿ. ಮುಂದಿನ ದಿನಗಳಲ್ಲಿ ಅತಿಥಿ ಅಭ್ಯಾಗತರ ಭಾಷಣಗಳನ್ನ ಕಡಿಮೆ ಮಾಡಿ ಎಲ್ಲ ಹಾಸ್ಯ ಭಾಷಣಕಾರರ ಭಾಷಣಗಳನ್ನೇ ಏರ್ಪಡಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ, ಪ್ರಾಯೋಜಕರಿಗೂ ವಿಡಿಯೋಗ್ರಾಫರ್ಗಳಿಗೂ ಮನೆ ಮಕ್ಕಳು ಮಡದಿ ಎಲ್ಲ ಬಿಟ್ಟು ಬಂದು ಕುಂತು ನಿಮ್ಮೆಲ್ಲರಿಗೂ ಅನಂತನ ಧನ್ಯವಾದಗಳು ಅನಿಸ್ತೇನೆ. ಯಾರೂ ಸೆಲ್ಫಿಗೆ ಬರಬೇಡ್ರಿ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಸಿರಿಗನ್ನಡಂ. ಎಸ್.